Hello friends, welcome back to my YouTube channel. So UPSC 2026 ನೋಟಿಫಿಕೇಶನ್ ರಿಲೀಸ್ ಆಗೈತಿ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬಗ್ಗೆ ಒಂದು ವಿಡಿಯೋ ಮಾಡ್ರಿ ಅಂತ ಹೇಳಿ ಕಮೆಂಟ್ಸ್ಗಳು ಬರಾತಿದ್ದು. ಹಿಂಗಾಗಿ ಈ ಒಂದು ವಿಡಿಯೋ ಒಳಗ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕಾಗ್ತಾವ UPSC ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗುನು. ಸೊ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗತ್ತಿದ್ರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಸಪೋರ್ಟ್ ಮಾಡ್ರಿ. ಸೊ ಎಸ್, ಫಸ್ಟ್ ನೀವು ಅಪ್ಲೋಡ್ ಮಾಡಬೇಕಾದಂಥ ಡಾಕ್ಯುಮೆಂಟ್ಸ್ ಯಾವ್ಯಾವು ಅಂತ ನೋಡೋದಾತಂದ್ರೆ ಫೋಟೋ. ಎಸ್, ಲೈವ್ ಫೋಟೋ ಇರ್ತದ, ಲೈವ್ ಫೋಟೋ ಕ್ಯಾಪ್ಚರ್ ಇರ್ತದ, ಅದ್ರ ಜೊತೆ ಫೋಟೋ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗ್ತದ JPG ಫಾರ್ಮ್ಯಾಟ್ ಒಳಗ. ಇನ್ನು ಬಂದ್ಬಿಟ್ಟು ಅದು 20 KB to 300 KB ಒಳಗ ಇರಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋ 10 days ಒಳಗಾಗಿ ತೆಗೆಸ್ಕೊಂಡಂತ ಫೋಟೋ ಇರಬೇಕಾಗ್ತದ. ಅದ್ರೊಳಗ 3/4 ಏನು ಒಂದು ಫೋಟೋ 3/4 ಒಳಗ ನಿಮ್ಮ ಫೇಸ್ ವಿಸಿಬಲ್ ಆಗಬೇಕು. ಆ್ಯಂಡ್ 1/4 ಒಳಗ ನಿಮ್ಮ ಹೆಸರು ಮತ್ತು ಯಾವತ್ತು ನೀವು ಫೋಟೋನ ಕ್ಲಿಕ್ ಮಾಡ್ಕೊಂಡಿರಿ ಆ ಡೇಟ್ನ ಹಾಕಬೇಕಾಗ್ತದ. ಆ್ಯಂಡ್ ಸಿಗ್ನೇಚರು, ಎಸ್, ಮೊದಲೆಲ್ಲ ಒಂದೇ ಸಲ ಸಿಗ್ನೇಚರ್ ಮಾಡಿದ್ರೆ ಇನಫ್ ಇರ್ತಿತ್ತು. ಬಟ್ ಇವಾಗ ನೀವೇನು ಮಾಡ್ಬೇಕಂದ್ರೆ ವೈಟ್ ಪೇಪರ್ ಒಳಗೆ ಒಂದ್ರ ಕೆಳಗೆ ಒಂದರಂತೆ 3 ಸಲ ಬ್ಲ್ಯಾಕ್ ಇಂಕಿಂದ ವೈಟ್ ಪೇಪರ್ ಮೇಲೆ 3 ಸಲ ಸಿಗ್ನೇಚರ್ ಮಾಡಿ ಅದರದ್ದ ಒಂದು ಸ್ಕ್ಯಾನ್ ಮಾಡ್ಕೊಂಡು ಕಸ ಆ ಕಾಪಿನ ಅಪ್ಲೋಡ್ ಮಾಡಬೇಕಾಗ್ತದ. ಅದು ಕೂಡ JPG ಆ್ಯಂಡ್ 20 KB to 300 KB ಒಳಗಾಗೆ ಇರಬೇಕಾಗ್ತದ. ಫೋಟೋ ID ಇದು ಭಾಳ ಇಂಪಾರ್ಟೆಂಟ್ ಅದ. ಆಧಾರ್ ಕಾರ್ಡನ್ನ ಹಾಕ್ರಿ. ಆಧಾರ್ ಕಾರ್ಡ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಾರ, ಹಿಂಗಾಗಿ ಆಧಾರ್ ಕಾರ್ಡನ್ನ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ರಿ. PDF ಫಾರ್ಮ್ಯಾಟ್ ಒಳಗೆ ಇರಬೇಕಾಗ್ತದ. ಮ್ಯಾಕ್ಸಿಮಮ್ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ರಿ. ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ಇವೆಲ್ಲ ಆಕ್ಚುಲಿ ಏನ್ ಗೊತ್ತಾ, ಅಪ್ಲೋಡ್ ಮಾಡೋ ಅವಶ್ಯಕತೆ ಇರಂಗಿಲ್ಲ. ಜಾಸ್ತಿ ಇದ್ದಿದ್ದೆಲ್ಲ ಇನ್ಫಾರ್ಮೇಶನ್ ನಿಮಗೆ ಬೇಕಾಗ್ತದ ಅಪ್ಲಿಕೇಶನ್ ಹಾಕ್ಲಿಕ್ಕೆ. ಸೊ SSLC ಮಾರ್ಕ್ಸ್ ಕಾರ್ಡು ನಿಮ್ಮ ಹೆಸರು ಅಕಾರ್ಡಿಂಗ್ ಟು ಅದೇ ಇರಬೇಕು, ಡೇಟ್ ಆಫ್ ಬರ್ತ್ ಅದೇ ಇರಬೇಕಾಗ್ತದ. ಇನ್ನು ಎಜುಕೇಶನಲ್ ಕ್ವಾಲಿಫಿಕೇಶನ್ ಒಳಗ ನೀವು PUC ಆಗಿರ್ಬೋದು ಅಥವಾ ಡಿಪ್ಲೊಮಾ ಮಾಡಿದ್ರಿ ಅಂದ್ರೆ ಡಿಗ್ರಿ ಮಾಡಿದಿರ್ಬೋದು. ಏನೆಲ್ಲ ನೀವು ಒಂದಷ್ಟು ಡಾಕ್ಯುಮೆಂಟ್ಸ್ಗಳದಾವಲ್ಲ ಅದನ್ನ ನೀವು ಜೊತೆ ಇಟ್ಕೋಬೇಕಾಗ್ತದೆ. ಯಾಕಂದ್ರೆ ಎಷ್ಟೆಲ್ಲ ನೀವು ಪರ್ಸೆಂಟೇಜ್ನ ತಗೊಂಡಿರಿ, ಎಷ್ಟು ಅಂಕಗಳನ್ನ ತಗೊಂಡಿರಿ, ಅದನ್ನೆಲ್ಲ ಡೇಟಾನ ಫಿಲ್ ಮಾಡಬೇಕಾಗ್ತದ. OBC ಸರ್ಟಿಫಿಕೇಟು, OBC ಸರ್ಟಿಫಿಕೇಟ್ ಬಗ್ಗೆ ನಾನ್ ಕ್ರಿಮಿಲಿಯರ್ ಒಂದು ಕ್ಯಾಂಡಿಡೇಟ್ಸ್ ಏನದಿರಲ್ಲ ಸರ್ಟಿಫಿಕೇಟ್ ಬಗ್ಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರ. 1 April 2025 ನಂತರ ಮತ್ತು February 24, 2026 ಒಳಗಾಗಿ ತೆಗೆಸಿದಂತ ಸರ್ಟಿಫಿಕೇಟ್ ಅಷ್ಟ ಮಾನ್ಯತೆ ಅದ. ಇನ್ನ EWS ಒಂದು ವಿದ್ಯಾರ್ಥಿಗಳಿಗೆ ಹೇಳೋದಾತಂದ್ರೆ ಅವ್ರಿಗೆ ಇನ್ಕಮ್ ಅಂಡ್ ಅಸೆಟ್ ಸರ್ಟಿಫಿಕೇಟ್ ಬೇಕು. ಅಲ್ಲೂ ಕೂಡ ಡೇಟ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರ. April 1, 2025 24 February 2026 ಒಳಗಾಗಿ ತೆಗೆಸಿದಂತ ಸರ್ಟಿಫಿಕೇಟ್ ಏನಿರ್ತೈತಲ್ಲ ಅದನ್ನ ಅಪ್ಲೋಡ್ ಮಾಡಬೇಕು. ಇನ್ನ ಒಂದು PWBD ಒಂದು ಡಿಸಬಿಲಿಟಿ ಏನು ಕ್ಯಾಂಡಿಡೇಟ್ಸ್ ಇರ್ತಾರಲ್ಲ ಅವರೆಲ್ಲರೂ ನಿಮ್ಮ ಒಂದು ಏನು ಮೆಡಿಕಲ್ ಸರ್ಟಿಫಿಕೇಟ್ ಇರ್ತೈತಲ್ಲ ಅದನ್ನ ಅಪ್ಲೋಡ್ ಮಾಡಬೇಕಾಗ್ತದ. ಇವಿಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರ್ತಾವ. ಜಸ್ಟ್ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಜಸ್ಟ್ OBC ಸರ್ಟಿಫಿಕೇಟ್ ಒಂದು ಡೇಟ್ ಇಶ್ಯೂ ಸಲುವಾಗಿ ಬಹಳ ಪ್ರಾಬ್ಲಮ್ ಆಗ್ಲಿಕ್ಕತ್ತದ. ಮ್ಯಾಕ್ಸಿಮಮ್ ಟ್ರೈ ಮಾಡ್ರಿ, ಇನ್ನೂ ಟೈಮ್ ಅದ ಹೊಸ ಒಂದು ಸರ್ಟಿಫಿಕೇಟ್ನ ರೆಡಿ ಮಾಡ್ಕೊಳ್ಲಿಕ್ಕೆ. ಆ್ಯಂಡ್ ಏನೇ ಡೌಟ್ಸ್ ಇತ್ತಂದ್ರೂ UPSC ಒಂದು ಹೆಲ್ಪ್ಲೈನ್ ನಂಬರ್ನ ಕೊಟ್ಟದ, ಆ ನಂಬರ್ಗೆ ಕಾಲ್ ಮಾಡ್ರಿ. ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ನಿಮಗೆ ಪ್ರಾಬ್ಲಮ್ ಆಗತೈತಿ, ಅಪ್ಲೋಡ್ ಆಗತ್ತಿಲ್ಲ, ಸ್ಕ್ಯಾನ್ ಆಗತ್ತಿಲ್ಲ, ಏನೇ ಒಂದು ಅಪ್ಲಿಕೇಶನ್ ಹಾಕೋ ಒಂದು ವಿಷಯದೊಳಗೆ ಏನೋ ಗೊಂದಲಗಳಿದ್ದು ಅಂತಂದ್ರೂ ಒಂದು ಆ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡ್ರಿ ಆ್ಯಂಡ್ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಡ್ರಿ. ಬಟ್ ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ ಒಳಗೆ ಯಾವುದೇ ಒಂದು ಮಿಸ್ಟೇಕ್ಸ್ನ ಮಾಡಬೇಡ್ರಿ. ಯಾಕಂದ್ರೆ ಕರೆಕ್ಷನ್ ಮಾಡಲಿಕ್ಕೆ, ಅಲ್ಟ್ರೇಷನ್ ಮಾಡಲಿಕ್ಕೆ ಅಥವಾ ವಿತ್ಡ್ರಾವಲ್ ಮಾಡಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ. ಒಂದ್ಸಲ ನೀವು ಅಪ್ಲೈ ಮಾಡಿ ಸಬ್ಮಿಷನ್ ಕೊಟ್ರಿ ಅಂತಂದ್ರೆ ಮುಗೀತು, ಚೇಂಜ್ ಮಾಡಕ್ ಆಗಂಗಿಲ್ಲ. ಹಿಂಗಾಗಿ ಕೇರ್ಫುಲ್ ಆಗಿ ಟೈಮ್ ತಗೊಂಡ್ ಕಸ ಅಪ್ಲಿಕೇಶನ್ ಹಾಕ್ರಿ. February 24 ಕೊನೆಯ ದಿನಾಂಕ ಐತಿ. ಅಷ್ಟೊಳಗೆ ಅಪ್ಲಿಕೇಶನ್ನ ಹಾಕ್ರಿ. ಸಂಜೆ 6 ಗಂಟೆವರೆಗೂ ನಡೀತದ. ಬಟ್ ಅಟ್ಲೀಸ್ಟ್ ಲಾಸ್ಟ್ 2-3 ದಿನನ ಅವಾಯ್ಡ್ ಮಾಡಿ ಇನ್ ಬಿಟ್ವೀನ್ ಡೇಸ್ ಒಳಗೆ ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ರಿ. ಆಲ್ ದಿ ವೆರಿ ಬೆಸ್ಟ್. ನೆಕ್ಸ್ಟ್ ವಿಡಿಯೋ ಒಳಗೆ ಪ್ರಿಲಿಮಿನರಿ ಪರೀಕ್ಷೆಯ ಒಂದು ಸ್ಟ್ರಾಟಜಿ ಆಗಿರ್ಬೋದು, ಪುಸ್ತಕಗಳ ಪಟ್ಟಿನ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.